ಜಯಂತ್ ಎಂಬಾತನ ವಿರುದ್ಧ ಮಹಿಳೆಯಿಂದ ದೂರನ್ನ ಕೂಡ ದಾಖಲು ಮಾಡಲಾಗಿದೆ. ಗಾಡ್ಸನ್ಸ್ ಫಾರ್ಮ್ ಪ್ರೈವೇಟ್ ಲಿಮಿಟೆಡ್ ಮಾಲೀಕ ಜಯಂತ್. ಚಿತ್ರದುರ್ಗದಲ್ಲಿ ಪೊಲೀಸಪ್ಪನ ವಿರುದ್ಧ ಸಂತ್ರಸ್ತೆಯ ಸಮರ. ಅತ್ಯಾಚಾರ ಪ್ರಕರಣದಲ್ಲಿ ಇನ್ಸ್ಪೆಕ್ಟರ್ ಆಡಿಯೋ ಡೀಲ್ ಆಗಿದೆ, ವೈರಲ್ ಆಗ್ತಾ ಇದೆ ಇದೀಗ ಆಡಿಯೋ. 56 ದಿನ ಕಳೆದ್ರೂ ಕೂಡ ಆರೋಪಿ ಜಯಂತ್ನನ್ನ ಬಂಧಿಸಿಲ್ಲ. ಲಕ್ಷ ಲಕ್ಷ ಹಣ ತಗೋ, ಜೀವನ ಪೂರ್ತಿ ಕೊರಗಬೇಡ ಅಂತ ಹೇಳಿದ್ರಂತೆ. ಸಂತ್ರಸ್ತೆ ಕುಟುಂಬಕ್ಕೆ ಇನ್ಸ್ಪೆಕ್ಟರ್ ಜಯಪ್ಪ ನಾಯ್ಕ್ ಶಾಕಿಂಗ್ ಆಫರ್ ಅನ್ನ ಕೊಟ್ಟಿದ್ದಂಥದ್ದು. ಬಿ ರಿಪೋರ್ಟ್ ಹಾಕ್ತೀನಿ ಅಂತ ಧಮಕಿಯನ್ನ ಹಾಕಿದ್ರ ಪಿಐ. ಹಾಗಾದ್ರೆ ಚಿತ್ರದುರ್ಗದಲ್ಲಿ ಪೊಲೀಸ್ ಅಧಿಕಾರಿಯ ವಿರುದ್ಧವೇ ಪ್ರತಿಭಟನೆಯನ್ನ ಮಾಡುವುದಕ್ಕೆ ಮುಂದಾಗ್ತಿದ್ದಾರೆ. ಖಾಕಿ ವರ್ಚಸ್ಸಿಗೆ ಮಸಿ ಬಳಿದಿದ್ದಾರೆ ಚಿತ್ರದುರ್ಗದ ಇನ್ಸ್ಪೆಕ್ಟರ್. ಜಯಪ್ಪ ನಾಯ್ಕ್ ಅಮಾನತಿಗೆ ಆಗ್ರಹಿಸಿ ಡಿಸಿ ಕಚೇರಿಗೆ ಮುತ್ತಿಗೆ ಹಾಕೋದಕ್ಕೆ ಯತ್ನವನ್ನು ಮಾಡ್ತಾ ಇರುವಂತದ್ದು. ಚಿತ್ರದುರ್ಗದಲ್ಲಿ ಪೊಲೀಸಪ್ಪನ ವಿರುದ್ಧವೇ ಸಂತ್ರಸ್ತೆ ಇದೀಗ ಸಮರವನ್ನ ಸಾರ್ತಾ ಇದ್ದಾರೆ. ಆಡಿಯೋ ವೈರಲ್ ಆಗ್ತಾ ಇದೆ ಇದೀಗ. ಶಾಕಿಂಗ್ ಡೀಲ್ ಅನ್ನ ಕೊಟ್ಟಿದ್ದಂಥದ್ದು ಪೊಲೀಸ್. ಮೇದೆ ಮೇಲೆ ಪೊಲೀಸ್ ಇನ್ಸ್ಪೆಕ್ಟರ್ ಸ್ಟಾರ್ ಅನ್ನ ಕೊಟ್ಟಿರ್ತಾರೆ. ಆ ಸ್ಟಾರಿಗೆ ತಕ್ಕಂತಾದ್ರೂ ಕೆಲಸ ಮಾಡಬೇಕು. ಅದನ್ನ ಬಿಟ್ಟು ಈ ರೀತಿಯಾಗಿ ಮಾಡೋದಲ್ಲ. ಆಕೆ ಏನೋ ನ್ಯಾಯ ಕೊಡ್ಸಿ ಅಂತ ಬಂದು ದೂರನ್ನ ಕೊಟ್ರೆ ರಾಜಿ ಪಂಚಾಯತಿ ಮುಂದಾಗಿದ್ದಾರೆ. ಅದು ಕೂಡ ಲಕ್ಷ ಲಕ್ಷ ಹಣವನ್ನ ಕೊಡ್ತೀವಿ, ಆ ಹಣವನ್ನ ತೆಗೆದುಕೊಳ್ಳಿ, ನೀವು ತೊಂದರೆ ಇಲ್ಲ ಅಂತ ಹೇಳಿರುವಂತದ್ದು. ನಿಜವಾಗ್ಲೂ ಹೇಳ್ಬೇಕಂದ್ರೆ ನಾವ್ ಇವತ್ತು ದಲಿತ ಸಮಾಜ ಯಾಕೆ ಕೊಟ್ಟಿದ್ವಿ ಅಂತ ನಮಗೆ ಒಂದು ಬೇಸರ ಆಗ್ಬಿಟ್ಟಿದೆ. ಯಾಕೆ ಅಂತಂದ್ರೆ ಒಂದು ಅತ್ಯಾಚಾರ ಆಗಿ ಜಾತಿ ನಿಂದನೆ ಮಾಡೋದಕ್ಕೆ ಒಬ್ಬ ಆರೋಪಿನ ಸುಮಾರು 10/2/2026 ಕೇಸ್ ಕೊಟ್ಟು ಹೆಚ್ಚು 57 ದಿನ ಆಗಿದೆ, ಇದುವರೆಗೂ ಬಂದಿಲ್ಲ. ಕಾರಣ ಏನು ಅಂತಂದ್ರೆ ಇವರಿಗೆ ಜಾತಿ ಬಲ, ಹಣ ಬಲ ಮತ್ತೆ ರಾಜಕೀಯ ಬಲ ಇಟ್ಕೊಂಡಾರೆ ಇವರು. ಹಾಗಾಗಿ ಇವರು DCR ನಮ್ಮ ಪೊಲೀಸ್ ನಿರೀಕ್ಷಕರು ಜಯಪ್ಪ ನಾಯ್ಕರವರು ಅವ್ರ ಜೊತೆ ಶಾಮೀಲಾಗ್ಬಿಟ್ರು. ಹೆಂಗೆ ಅಂತಂದ್ರೆ ಈ ಆರೋಪಿ ಜಯಂತ್ ಕುಮಾರ್ ಅಂತ ಇದಾನಲ್ಲ, ಅವನ ಸಹೋದರ ಒಬ್ಬ ಬಂದ್ಬಿಟ್ಟು ಗುಪ್ತಚರ ಇಲಾಖೆಯಲ್ಲಿ ಬೆಂಗಳೂರಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಆತನಿಗೂ ಈತನಿಗೂ ಸುಮಾರು ಬಾರಿ ಫೋನ್ ಕನೆಕ್ಷನ್ ಆಗ್ಬಿಟ್ಟು ಅವರು ಡೀಲ್ ಮಾಡ್ಕೊಬಿಟ್ಟಾರೆ. ಆಮೇಲೆ ಆತ ಒಂದು 4-5 ಸರಿ ಬಂದೋಗ್ತಾರೆ DCR ಚಿತ್ರದುರ್ಗ DCR ಆಫೀಸ್ಗೆ. 4-5 ಸರಿ ಬಂದೋಗಿದ್ದಾನೆ. ಯಾಕೆ ಬಂದ ಅವನು? ಈಗ ಆತ ತಮ್ಮನ ಮೇಲೆ ಆರೋಪ ಇರ್ಬೇಕಾದ್ರೆ ಆತ ಇಲ್ಲಿ ಬರೋಂತ ಅವಶ್ಯಕತೆ ಏನಿದೆ? ಇವ್ರು ಸುಮಾರು ಬಾರಿ ಈಗೆಲ್ಲ ಬಂದು ನಮಗೆ ಟೋಟಲ್ ಆಗಿ ನ್ಯಾಯ ಕೊಡ್ಸಕ್ಕಾಗಿಲ್ಲ, ಮತ್ತೆ ಆ ಆರೋಪಿನ ಅರೆಸ್ಟ್ ಮಾಡಿಲ್ಲ ಇದುವರೆಗೂ. ಆ ವಿಚಾರವಾಗಿ ನಾವೇನ್ ಮಾಡಿದ್ವಿ, ಮಾನ್ಯ ನಮ್ಮ ಮಹಾ ನಿರ್ದೇಶಕರಾದಂತ ಸನ್ಮಾನ್ಯ ಯಾರು ನಮ್ಮ ಉಮೇಶ್ ಸರ್ ಹತ್ರ ಹೋಗಿದ್ವಿ. ಮನೆ ಒಂದ್ 2-3 ದಿನ ಮುಂಚೆ ಹೋಗಿ ಅವ್ರಿಗೂ ರಿಕ್ವೆಸ್ಟ್ ಕೊಡಿ, ಸರ್ ಹಿಂಗಾಗಿದೆ, ನ್ಯಾಯ ಕೊಡಿಸ ಸರ್. ನೀವು ಈಗ ಇರೋದೇ ನಿಮ್ಮ ಇಲಾಖೆ ಇರೋದೇ ನಮ್ಮ ಅಟ್ರಾಸಿಟಿಗಳು ಇದೆಲ್ಲ ಆದಂತ ದಲಿತರಿಗೆ ನ್ಯಾಯ ಕೊಡಿಸೋಂಥದ್ದು ನಿಮ್ ಇಲಾಖೆ. ಯಾಕೆ ಸರ್ ನಮ್ಗೆ ಹಿಂಗ್ ಮಾಡಿದೆ ಅಂತ ಕೇಳಿದಾಗ ಕೂಡಲೇ ಅವ್ರು ಫೋನ್ ಮಾಡಿ ಮಾತಾಡಿದ್ರು. ಅದೇನಾಯ್ತು ಗೊತ್ತಿಲ್ಲ, ಅದು ಗೊತ್ತಾಗಲಿಲ್ಲ. ಮಹಿಳಾ ಆಯೋಗ ಮೇಡಮ್ ನಾಗಲಕ್ಷ್ಮಿ ಮೇಡಮ್ ಆಫೀಸ್ಗೆ ಹೋಗಿದ್ವಿ, ಅಲ್ಲೂ ಕೂಡ ರಿಕ್ವೆಸ್ಟ್ ಕೊಟ್ಟಿದ್ವಿ. ಇದಕ್ಕೂ ಮುಂಚೆ 1 ತಿಂಗಳ ಮುಂಚೆ ನಮ್ಮ ಚಿತ್ರದುರ್ಗ ಜಿಲ್ಲಾ SP ಅವ್ರಿಗೆ ಇದು ಕೊಟ್ಟಿದ್ವಿ, ನಾವು ಮಾಹಿತಿನ ರಿಕ್ವೆಸ್ಟ್ ಕೊಟ್ಟಿದ್ವಿ. ಇದುವರೆಗೂ ಯಾವ್ದ್ರೆ 50 ಆರೋಪ ಅರೆಸ್ಟ್ ಮಾಡಿದ್ರು ಸರ್. ಇವ್ರಿಗೆ ಉದ್ದೇಶ ಏನಂತ ಗೊತ್ತಿತ್ತ? ಈಗ ಒಬ್ಬ ಸಾಮಾನ್ಯ ಬಡ ದಲಿತ ಮಹಿಳೆ ಮೇಲೆ ಅತ್ಯಾಚಾರ ಆಗಿ ಈ ತರ ಅನ್ಯಾಯ ಆಗ್ತಾ ಇದೆ ಅಂದಾಗ ಇವ್ರು ಯಾಕೆ ಇವ್ರು ಇದು ಆಕ್ಷನ್ ಅಂತ ಇಲ್ಲ? ಇದ್ರಿಂದ ಹಿಂದೆ ಉದ್ದೇಶ ಏನಿದೆ ಇವ್ರಿಗೆ? ಇದೆ ಯಾವುದೇ ಕಾರಣಕ್ಕೂ ಈ ಕೇಸಲ್ಲಿ ಜಯಪ್ಪ ನಾಯ್ಕನವರು ಎಸ್, ನಮ್ ಜೊತೆ ಸ್ವತಃ ನೊಂದ ಮಹಿಳೆ ಸಂತ್ರಸ್ತೆ ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತಾ ಹೋಗೋಣ. ಅಮ್ಮ ನಮಸ್ತೆ. ನಮಸ್ತೆ ಮೇಡಮ್. ಅಮ್ಮ ಏನಾಗಿತ್ತು ನಿಜಕ್ಕೂ ಕೂಡ? ನೀವು ಕಂಪ್ಲೇಂಟ್ ಕೊಟ್ಟಿದ್ದು ಯಾವಾಗ? ಅದಾದ ನಂತರ ಇನ್ಸ್ಪೆಕ್ಟರ್ ಏನ್ ಹೇಳಿದ್ರು? ಮೇಡಮ್ ನಾವು ಕಂಪ್ಲೇಂಟ್ ಕೊಟ್ಟಿದ್ದು ಫೆಬ್ರವರಿ 10ನೇ ತಾರೀಕು ಮೇಡಮ್. ಅಲ್ಲಿಂದ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಸ್ಟೇಷನ್ ಅಲ್ಲಿ 10ನೇ ತಾರೀಕು FIR ಆಗಿದ್ದು. ಅಲ್ಲಿಂದ DCR ಗೆ ಇದಾಯ್ತು. ನಾವು DCR ಪೊಲೀಸ್ ಸ್ಟೇಷನ್ ಗೆ ನ್ಯಾಯ ಕೇಳ್ಕೊಂಡು ನಾವು ಹೋದ್ರೆ ಅಲ್ಲಿ ಜಯಪ್ಪ ನಾಯ್ಕ್ ಅವರು ಇರೋದು DCR ಪೊಲೀಸ್ ಸ್ಟೇಷನ್ ಅಲ್ಲಿ. ಅವರು ಮೇಡಮ್ ನಾವು 10 ಲಕ್ಷ ಕೊಡಿಸ್ತೀವಿ, 20 ಲಕ್ಷ ಕೊಡಿಸ್ತೀವಿ, ರಾಜಿ ಆಗ್ಬಿಡ್ರಿ, ಸುಮ್ನೆ ಮುಂದೆ ಪ್ರಾಬ್ಲಮ್ ಮಾಡ್ಕೋಬೇಡ್ರಿ ಅನ್ನೋ ತರ ನಮಗೆ ಹೇಳಿದ್ರು ಮೇಡಮ್. ಓಕೆ, ನಿಮ್ಮ ಹತ್ರ ಎಲ್ಲ ಸಾಕ್ಷಿ ಇತ್ತ? ಸಾಕ್ಷಿ ಇದ್ದು ಕೂಡ ಪೊಲೀಸ್ ಇನ್ಸ್ಪೆಕ್ಟರ್ ಈ ರೀತಿಯಾಗಿ ಹೇಳಿದ್ದಂಥದ್ದ, ಹಣದ ಆಮಿಷವನ್ನ ಒಡ್ಡಿದಂಥದ್ದ? ಹೌದು ಮೇಡಮ್. ಓಕೆ, ಜಯಂತ್ ಅವರು ಏನ್ ಹೇಳಿದ್ರಂತಮ್ಮ ಈ ಒಂದು ಸಂದರ್ಭದಲ್ಲಿ? ಪೊಲೀಸ್ ಇನ್ಸ್ಪೆಕ್ಟರ್ಗೆ ಅವ್ರು ಕೂಡ ದುಡ್ಡೇನಾದ್ರೂ ಕೊಡ್ತೀವಿ ಅಂತ ಹೇಳಿದ್ರಾ? ಅದು ನಮಗೆ ಗೊತ್ತಿಲ್ಲ ಮೇಡಮ್. ಅವ್ರು ಒಳಗೊಳಗೆ ಏನ್ ಮಾಡ್ಕೊಂಡಿದ್ರು ಅದು ನಮಗೆ ಗೊತ್ತಿಲ್ಲ ಮೇಡಮ್. ನಿಮಗೆ ಅದು ಯಾವ್ದೇ ರೀತಿ ನಮಗೆ ಅದು ಇಲ್ಲ ಅಂದ್ರೆ ಅನುಮಾನ ಇದೆ ಮೇಡಮ್. ಅವ್ರ ಕಾಂಟ್ಯಾಕ್ಟ್ ಅಲ್ಲಿ ಇದಾರೆ. ಓಕೆ, ಜಯಪ್ಪ ನಾಯ್ಕ ಅವ್ರ ಕಡೆಯಿಂದ ಎಲ್ಲ ಇನ್ಫಾರ್ಮೇಶನ್ ಹೋಗ್ತಿದೆ. ನಮಗೆ ಸಾಕ್ಷಿಗಳು ನಾಶ ಮಾಡಕ್ಕೂ ಅವರೇ ಸಹಾಯ ಮಾಡ್ತಿದ್ದಾರೆ ಅನ್ನೋ ತರ ನಮಗೆ ಅನುಮಾನನೂ ಹುಟ್ಟಿದೆ ಮೇಡಮ್. 30 ದಿನದೊಳಗೆ ನೀವು ರಾಜಿ ಆಗಿ ಇಲ್ಲ ಅಂತ ಅಂದ್ರೆ ಮೇಲಧಿಕಾರಿಗಳು ಒಪ್ಪಲ್ಲ ಅಂತ ಕೂಡ ಹೇಳಿದ್ರಂತ ಇನ್ಸ್ಪೆಕ್ಟರ್. ಹೌದು ಮೇಡಮ್. ಓಕೆ, ಇವಾಗ ಏನ್ ಕ್ರಮ ತೆಗೆದುಕೊಳ್ತೀರಮ್ಮ ಇನ್ಸ್ಪೆಕ್ಟರ್ ಮೇಲೆ ನೀವು? ಮೇಡಮ್ ಅವ್ರ ಆಮತುಗೊಳಿಸ್ಬೇಕು ಮೇಡಮ್. ನಮಗೆ
ಬೇರೆ ರೀತಿ ನಮಗೆ ಸಾಕ್ಷಿಗಳ ಇದ್ ಮಾಡಕ್ಕೆ ಬೇರೆ ಅಧಿಕಾರಿಗಳನ್ನ ಕೊಟ್ಟು ನಮಗೆ ಸಹಾಯ ಮಾಡ್ಬೇಕು ಅಂತ ನಾವು ಕೇಳ್ಕೊಂತಿದೀವಿ ಮೇಡಮ್. ಆ ಆರೋಪಿ ಎಲ್ಲೇ ಇದ್ರು ಅರೆಸ್ಟ್ ಮಾಡ್ಲೇಬೇಕು ಮೇಡಮ್. ಅರೆಸ್ಟ್ ಮಾಡದೇ ಇದ್ರೆ ಮೇಡಮ್ ನಮಗೆ ಊರ್ ತುಂಬಾ ಮಾನಹಾನಿ ಆಗಿದೆ. ಪ್ರತಿಯೊಂದು ನನಗೆ ಎಲ್ಲೂ ಓಡಾಡಕ್ಕೂ ಸಹ ದಾರಿ ಇಲ್ಲ, ಆ ತರ ಮಾಡಿಕ್ಕಿದ್ದಾರೆ ಮೇಡಮ್. ಜೀವ ಬೆದರಿಕೆನೂ ಇದೆ ಮೇಡಮ್ ಅವರಿಂದ. ಆರೋಪಿಗೆ ಇವರೇ ಸಾಥ್ ಕೊಟ್ಟು ಇಷ್ಟು ದಿನ ಹೊರಗ್ ಬಿಟ್ಟು ನಮಗೆ ಸಾಕ್ಷಿಗಳು ನಾಶ ಮಾಡಕ್ ಪೊಲೀಸ್ಗಳಿಂದಾನೇ ಅವ್ರು ಸಹಾಯ ಆಗಿದೆ. ನಮಗೇನ್ ಸಹಾಯ ಆಗಿಲ್ಲ, ನಮಗೇನ್ ರಕ್ಷಣೆನೂ ಆಗಿಲ್ಲ ಮೇಡಮ್ ನಮಗೆ ಪೊಲೀಸಿಂದ. ಓಕೆ ಓಕೆ, ಧನ್ಯವಾದಗಳು ಅಮ್ಮ ನಮ್ಮ ಜೊತೆ ಮಾತನಾಡಿದ್ದಕ್ಕಾಗಿ. ನೋಡಿ, ಇತ್ತ ಪೊಲೀಸ್ ಇನ್ಸ್ಪೆಕ್ಟರ್ನ ಕೂಡ ಅಮಾನತು ಮಾಡಬೇಕು, ಜೊತೆಯಲ್ಲಿ ಆರೋಪಿಯನ್ನ ಕೂಡ ಅರೆಸ್ಟ್ ಮಾಡಬೇಕು ಅಂತ ನೊಂದ ಮಹಿಳೆ, ಸಂತ್ರಸ್ತ ಮಹಿಳೆ ಆಕ್ರೋಶವನ್ನ ಹೊರಹಾಕ್ತಾ ಇರುವಂತದ್ದು. ಇಂಥ ಪೊಲೀಸ್ ಇನ್ಸ್ಪೆಕ್ಟರ್ ಇಲಾಖೆಯಲ್ಲಿ ಇರೋದೇ ತಪ್ಪು. ಜೊತೆಯಲ್ಲಿ ಇವರ ವಿರುದ್ಧ ಕೂಡ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ ಆದಷ್ಟು ಬೇಗ. ಇಲ್ಲ ಅಂತ ಅಂದ್ರೆ ಖಾಕಿ ವರ್ಚಸ್ಸಿಗೆ ಮಸಿ ಬಳಿಯುವಂತಹ ಕೆಲಸಗಳು ಪದೇ ಪದೇ ಆಗ್ತಾನೆ ಹೋಗುತ್ತೆ. ಕೊಟ್ಟಿರುವಂತಹ ಸ್ಟಾರ್ಗಳಿಗಾದ್ರೂ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲ ಅಂತ ಅಂದ್ರೆ ಅನ್ಯಾಯ ಆಗಿದೆ, ನ್ಯಾಯ ಕೊಡಿ ಅಂತ ಕೇಳ್ಕೊಂಡು ಹೋಗುವಂತಹ ಜನರ ಪರಿಸ್ಥಿತಿ ಏನಾಗಬೇಡ. ಈ ರೀತಿಯಾಗಿ ಆಗ್ತಾ ಇದ್ರೆ ಇವಾಗ ಚಿತ್ರದುರ್ಗದಲ್ಲಾಗಿದೆ, ಬೇರೆ ಬೇರೆ ಪ್ರದೇಶಗಳಲ್ಲಿ ಆಗೋದಕ್ಕೆ ಹೆಚ್ಚಿನ ಕಾಲ ಬೇಕಾಗಿಲ್ಲ. ಹಾಗಾಗಿ ಪೊಲೀಸ್ ಇಲಾಖೆ ಕೂಡ ಈ ಕುರಿತಾಗಿ ಕ್ರಮವನ್ನು ತೆಗೆದುಕೊಳ್ಬೇಕು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಗೃಹ ಇಲಾಖೆಯಲ್ಲಿ ಇದ್ದಾರೆ, ಅವರು ಕೂಡ ಈ ಕುರಿತಾಗಿ ಕ್ರಮವನ್ನು ತೆಗೆದುಕೊಳ್ಬೇಕಾಗಿದೆ. ಏನಾಗಿದೆ ಅನ್ನೋದನ್ನ ಕೂಲಂಕುಷವಾಗಿ ನೋಡ್ಬೇಕಾಗತ್ತೆ.